ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆ ಕಡೆ ಹೋಗ್ಬೇಕಾ? ಹೋಗು ಹೋಗು, ಇವತ್ತಿಗೆ ನಿನ್ ಋಣ ಮುಗೀತು. ಗೌಡ್ರೆ, ನನ್ ಮಗಳು ಬರ್ಲಿಲ್ಲ, ಇನ್ನೊಂದ್ಸಲಿ ಫೋನ್ ಮಾಡಿ ಗೌಡ್ರೆ. ಬರ್ತಾಳಿರೋ. ಮಗಳೇ, ಅಪ್ಪ 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 ಮಗಳೇ, ಅಪ್ಪ ಅಪ್ಪ ಅಪ್ಪ, ನೀವ್ ನನ್ ಕಣ್ಣೆದ್ರಾಗಿದ್ದೀರಾ ಅಂದ್ರೆ ನಂಗಂತೂ ನಂಬೋಕೆ ಆಗ್ತಿಲ್ಲ ಅಪ್ಪ. ಆದ್ರೆ ನಿಮ್ಮನ್ನ ನನ್ ಜೀವನದಲ್ಲಿ ನಾನ್ ಯಾವತ್ ನೋಡ್ತೀನೋ ಅಂತ ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆಪ್ಪ. ಆ ದೇವ್ರಿಗೆ ನನ್ ಕೂಗು ಇವತ್ ಕೇಳಿಸ್ತು ಅನ್ಸತ್ತೆ. ಹೇಗಿದ್ದೀರಪ್ಪ? ನಿನ್ನ ನೋಡ್ದೆ ಸಂತೋಷವಾಗಿರ್ಲಿಲ್ಲ ಮಗಳೇ, ಜೀವಂತವಾಗಿದ್ದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಇವತ್ತು ನನಗೆ ಪುನರ್ಜನ್ಮ ಸಿಕ್ತು. ಅದ್ ಸರಿ, ನೀನು ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ. ಇವತ್ತು ನಿನ್ ಮದುವೆ ಅಂತ ಗೊತ್ತಾಗಿ ನಾನೆಷ್ಟು ಸಂತೋಷವಾಗಿದ್ದೆ ಗೊತ್ತಾ ಮಗಳೇ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನಿನ್ ಶ್ರೀಮಂತ ನಡೀತಿತ್ತು. ನನ್ ಒಂದು ಅರ್ಥ ಆಗ್ಲಿಲ್ಲಮ್ಮ. ಅಪ್ಪ, ಅದು ಬೇಡಮ್ಮ, ಬೇಡ, ಕಣ್ಣೀರ್ ಹಾಕ್ಬೇಡ. ಆ ವಿಷಯ ನಿನ್ ಕಣ್ಣಲ್ಲಿ ನೀರು ಬರಿಸುತ್ತೆ ಅಂದ್ರೆ ನಾನು ಕೇಳೋದಿಲ್ಲ. ಹೇಗೋ ನನ್ನ ಮಗಳನ್ನ ನೋಡಿದ್ನಲ್ಲ, ಅಷ್ಟೇ ಸಂತೋಷ ನಮ್ಮ. ಇಷ್ಟ ದಿನ ಎಲ್ಲಿದ್ರಿ ಅಪ್ಪ? ಏನಾಗಿತ್ ನಿಮ್ಗೆ? ಏನಾಗಿತ್ತೋ ಒಂದು ಗೊತ್ತಾಗ್ಲಿಲ್ಲಮ್ಮ. ಆ ಒಂದು ಆಕ್ಸಿಡೆಂಟು ನಮ್ಮನ್ನೆಲ್ಲ ದಿಕ್ಕಾಪಾಲಾಗಿ ಮಾಡ್ಬಿಡ್ತು. ಆಗ ಇವರೇ ಗೌಡ್ರು ನನ್ನನ್ನು ಕಾಪಾಡ್ದವ್ರಮ್ಮ. ಇಷ್ಟು ದಿನ ಇವರೇಮ್ಮ ನನ್ನ ನೋಡ್ಕೊಂಡಿದ್ದು. ತುಂಬಾ ಒಳ್ಳೆ ಜನ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನಿಮ್ ಋಣನ ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸೋದಕ್ಕಾಗಲ್ಲ. ಇರ್ಲಿ ಇರ್ಲಿ, ಅದ್ರಲ್ಲಿ ಏನಿದೆಯಮ್ಮ? ನೀವು ಉಳ್ಸಿರೋದು ನಮ್ಮ ಅಪ್ಪನ್ ಮಾತ್ರ ಅಲ್ಲ ಸರ್, ನನ್ ಜೀವನ್ ಕೂಡ. ನಮ್ದೇನಿಲ್ಲಮ್ಮ, ಎಲ್ಲಾ ದೇವ್ರ ದಯೆ. ಸರಿ, ನೀವಿಬ್ರು ಪಾಪ ಅಪರೂಪ ಸಿಕ್ಕಿದ್ದೀರಿ. ಮಾತಾಡಿ ಮಾತಾಡಿ. ಅಪ್ಪ, ಇಡೀ ಪ್ರಪಂಚನೇ ನೀವಿಲ್ಲ, ಸತ್ತೋಗಿದ್ದೀರಾ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಒಪ್ತಿರ್ಲಿಲ್ಲ. ನೀವಿದ್ದೀರಾ, ಬದುಕಿದ್ದೀರಾ, ಎಲ್ಲೋ ಒಂದ್ ಕಡೆ ಇರ್ತೀರಾ ಅಂತ ನಾನು ಒಳ ಮನ್ಸು ಹೇಳ್ತಾನೆ ಇತ್ತು. ಇವತ್ತಲ್ಲ ನಾಳೆ ಬರ್ತೀರಾ ಅಂತ ನನಗ್ ನಾನೇ ಹೇಳ್ಕೊಳ್ತಾ ಇದ್ದೆ. ಕೊನೆಗೂ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಅಪ್ಪ. ನಿಜ ಆಗೋಯ್ತಪ್ಪ. ನಿಜವಾಗ್ಲೂ ನೀವು ನನಗ್ ಸಿಕ್ಬಿಟ್ರಿ ಅಪ್ಪ. ಅಮ್ಮ ಎಲ್ಲಿ ಅಪ್ಪ? ಗೊತ್ತಿಲ್ಲಮ್ಮ. ಅವಳು ನನ್ನಾಗೆ ಎಲ್ಲೋ ಇರ್ಬೋದು ಅಂತ ನಾನು ಅನ್ಕೊಂತೀನಮ್ಮ. ವಿಧಿ ಅವತ್ತು ನಮ್ಮ ಜೀವನದಲ್ಲಿ ದೊಡ್ಡ ದುರಂತನೆ ಮಾಡ್ಬಿಡ್ತಮ್ಮ. ಈಗ ನಾನ್ ಸಿಕ್ಕಿರೋ ಹಾಗೆ ಮುಂದೊಂದ್ ದಿನ ಅವಳು ಸಿಕ್ಬೋದಮ್ಮ. ಖಂಡಿತ ಸಿಗ್ತಾಳೆ.
ನಮ್ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾವ್ ಕನ್ಸ್ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ.